ಇವಾಗ ಇದ್ದೀವಿ. ಕೆಂಡ ನೋಡೋಕ್ಕೆ ಹೋಗ್ಬೇಕು. ನಮ್ಮೂರಾಗೆಲ್ಲ ಎಷ್ಟು ಗಂಟೆಗೆ ಅದಾವೆ? 2 ಗಂಟೆ ಇಲ್ಲ ಅಂದರೆ 3 ಗಂಟೆಗೆಲ್ಲ ಕೆಂಡ ತೊಗೊಳೋದು. 4 ಗಂಟೆ ಯಾವಲ್ಲ ಸವಾರ ಎದ್ಬಿಟ್ಟಿರ್ತಿಲ್ಲ ನೋಡಿ. 4 ಕರೆಕ್ಟ್ 4 5 ಆಗೈತೆ. ಇನ್ನು ಇಲ್ಲ 4:15 ಅಂತೆ. ಬೆಳಕದ ಮೇಲೆ ಕೆಂಡ ತೊಳ್ತಾರೆ. ಹಾಗಾಗಿ ನನ್ನ ಹಸ್ಬೆಂಡ್ ಅವಲ್ಲಿ ಎದ್ದಿದ್ರು ಪಾಪ. ಅಲ್ಲಿ 3 ಗಂಟೆ ಅಂತ 3 ಗಂಟೆಗೆ ಅಲಾರಾಮ್ ಬಿಟ್ಟೇನಿ, ಎಬ್ಬಿಸ್ಬಿಟ್ಟೀನಿ. ಇನ್ನು 4 ಗಂಟೆ ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ಇವಾಗ ಹೋಗ್ಬೇಕು. ಜಗಸ್ ನನಗೆ ಇವತ್ತು ಎದ್ದ ತಕ್ಷಣ ಸಿಟ್ಟು ಹೆಂಗೆ ಬರ್ಸಿದೆ ಗೊತ್ತಾ? ನಿನ್ನೆನೆ ಬಂಡೆ ವರ್ಷ ತಂದು ಇವತ್ತಾನೆ ಮೊನ್ನೆ ತಗೊಂಬಂದು ತಾನೆ ಬಂಡೆ ವರ್ಷದ ಮತ್ತೆ ಮುರ ಬಡ್ದುಬಿಟ್ರೆ. ಅಯ್ಯಪ್ಪ ತಂದೆ ಮುರ ಬಡ್ದು ನನ್ನ ಹಸ್ಬೆಂಡಿನ ತಂಗಿ ಒಂದು ಟೂವಲ್ ನಿನ್ನೆ ನೀರು ಬಂದು ಹೋಗೋದು ಆರಾಕಿನೋರಾಗ ಅವು ತಗೊಂಡು ಏನು ಮಾಡ್ಯಾರ ಗೊತ್ತಿಲ್ಲ. ಎಂಥ ಜನಗಳಿದ್ದಾರೆ ಅಪ್ಪ. ಬಂಡೆ ವರ್ಷ ತಗೊಂಡು ರೊಕ್ಕ ಏನು ಬಿಟ್ಟಿಗೆ ಬೀಳ್ತಾವ. ಸಿಟ್ಟು ಬರ್ತಿತ್ತು ಬೆಳಿಗ್ಗೆ. ಅಲ್ಲೇನಾದ್ರು ಕುಣಿತಿರ್ತಾರಲ್ಲ ಗೈ ಬಂಡೆ ವರ್ಷದ ಯಾರು ನಾನು ಅವ್ರ ಕೈಯಾಗಿ ಇರಬೇಕು, ಬೊಟ್ಟಿಸ್ಕೊಂಬರ್ತೀನಿ. ನಂಗೆ ಒಂದೆರಡು ದಿಮಕ್ ಮಾಡ್ತೀರೇನಂತ ಅಷ್ಟು ಸಿಟ್ಟು ಬರ್ತಿತ್ತು ಬೆಳಿಗ್ಗೆ. ಎಲ್ಲ ಹುಡ್ಕಾಡಿತ್ತು ನನ್ನ ಹಸ್ಬೆಂಡ್, ಎಲ್ಲ ಸಿಗಲಿಲ್ಲ. ಮತ್ತೆ ಇನ್ನೊಂದು ತರ್ಬೇಕು ಬಂಡೆ ವರ್ಷ. ಅದಕ್ಕೆ ಹಿಂಗೆ ಮಾಡ್ತಾರೆ ಏನ? ತಾವು ಕೆಡಿಸಿದ್ರೆ ಎಷ್ಟು ಕೆಡಿಸ್ತಾರೆ ಗೈಸ್. ದೇವ್ರ ಮೇಲೆ ಇರೋನ್ ಕೆಡಿಸ್ಬೇಕು. ತಾವು ಕೆಡಿಸಿದ್ರೆ ಜನಗಳು ಮಂದಿ ಈ ಥರ ಎಲ್ಲ ಅದು ತಗೊಂಡು ಈಗ ಶಾಸ್ತ್ರವೇ ಮಾಡೋದು. ಇವಾಗ ಮೊರಮ್ಮಿದೆ ಅಲ್ವ, ಇವಾಗೆಲ್ಲ ರಾತ್ರಿಯಲ್ಲಿ ಎದ್ದಿರ್ತಾರೆ ಆಡಕ್ಕಂತ, ಕುಣಿಯಾಕ ಕುಡಿಯೋ ಸೊಪ್ಪು 1-2 ಕ್ವಾರ್ಟರ್ ಹೋಗಿರ್ತೈತೆ, ಜಾಸ್ತಿನೂ ಹೋಗಿರ್ತದೆ ಸೊಪ್ಪು. ಅದಕ್ಕಿಂತವನ್ನ ಮಾಡ್ತಾವೆ. ತಮ್ಮ ಮನೆಗಳು ಮಾಡಿದ್ರೆ ಮಕ್ ಬಿಡ್ತಾವಂತ ಮಂದಿ ಮನೆ ಹತ್ರ ಅವು ತಾಂಡೆ ಇವು ತಾಂಡೆ ಅವು ಮರಬೇಡ. ಅದಕ್ಕೆ ಅವ್ರಿಗೆ ಯಾರು ನಂದು ಬಂಡವಾಳ ಮುರಿದ್ರೆ ಅವ್ರಿಗೆ ಬೇಷ ಶಿಕ್ಷೆ ಕೊಡಪ್ಪ ದೇವ್ರ ಅಂತ ಬೇಕಂತೀನಿ. ಬನ್ನಿ ಗೈಸ್, ಏಳಂಗಲ್ಲಿ ಏನೋ ಜಗ್ಗಿ ಸಿಟ್ಟು ಬರ್ತದೆ ನೆನ್ಸ್ಕೊಂಡ್ರೆ. ಹೋಗೊಂಡು ಬನ್ನಿ ಇವ್ರು ಎದ್ದಿದ್ರು ಪಾಪ, ಅದು ಕೆಂಡ ನೋಡ್ಬೇಕಂತ ಮಕ್ಕಂಡ್ರು. ಮತ್ತೆ ಯಾರಿಲ್ಲ, ಎಲ್ಲರೂ ಹೋಗಾರ. ಬಾ ಬನ್ನಿ ಗೈಸ್ ಹೋಗೋಣ, ಅಲ್ಲಿ ನೋಡೋಣ. ಹಾಗೆ ಇದೇನು ಇದು ಕೆಂಡ ಹಚ್ತಾರಲ್ವ, ಕೆಂಡ ಹಚ್ಚಿ ಬೆಳಗ್ಗೆ ಮುಂಜಾನೆ ಕೆಂಡ ನೋಡೋಕೆ ಹೋಗುವಾಗ ಮಾಡ್ತಿರೋದು ವಿಡಿಯೋ ಇದು ಬೆಳಗ್ಗೆ ಮುಂಜಾನೆ ಎಷ್ಟು 5 ಗಂಟೆಗೆ ಏನಾಗಿದೆ ಕೆಂಡ 3 ಗಂಟೆಗೆ ಆಗುತ್ತಂತ. ನನ್ನ ಹಸ್ಬೆಂಡು ಹೋದ ವರ್ಷನೂ ನೋಡಿದ್ದಿಲ್ಲ ನಾವು, ಏನು ಎಚ್ಚರ ಆಗಿದ್ದಿಲ್ಲ ನಮಗೆ. ಹಾಗಾಗಿ ನಮ್ಮ ಮನೆ ಹತ್ರ ಇರೋ ರೆಪ್ಸಿದ್ದಾರೆ. ಬಟ್ ನಮ್ಮದು ಒಳಗಾಗುತ್ತಲ್ವ ಮನೆ, ಯಾರು ಕೂಗಿದ್ರೆ ಕೇಳಿಸಲ್ಲ. ಹಾಗಾಗಿ ನಾವೇ 3 ಗಂಟೆಗೆ ಎಬ್ಸಿ ಅಲಾರಾಮ್ ಇಟ್ಕೊಂಡು ಅವ್ರಿಗೆ ಹೇಳಿದೆ. ಹೋದ ವರ್ಷನೂ ನೋಡೋಕ್ಕಾಗಿಲ್ಲ, ಈ ವರ್ಷ ನೋಡಬೇಕಂತ. ಹಾಗಾಗಿ 3 ಗಂಟೆ ಅಲಾರಾಮ್ ಇಟ್ಕೊಂಡು ಎತ್ತೀವಿ. ಅದು ಇದ್ದಿದ್ದು 5 ಗಂಟೆಗೆ ಕೆಂಡ ಇದ್ದಿದ್ದು 2 ತಾಸು ಸುಮ್ಮನೆ ವೇಸ್ಟ್ ಅಂತ. ಏನಿಲ್ಲ, ಅವ್ರೇನು ಮಲಗಿದ್ರು, ನಾನೇ ಸುಮ್ಮನೆ ಮನೆ ಕಸ ಬಿಡೋದು ಬಂಡೆ ಒರೆಸೋದು ಅದೇ ಆಗ್ತಿತ್ತು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮೂಡ್ ಆಫ್ ಅಂತಾರ. ಎಲ್ಲ ಕಸ ಬೆಳೆದು 5 ಗಂಟೆಗೆ ಅಂದ್ರಲ್ವ, ಇನ್ನೇನು ಮಲ್ಗೋದು ಇನ್ನೊಂದು ತಾಸು 2 ತಾಸು ಅಂತ. ಹಂಗೆ ಕಸ ಬೆಳೆದು ಬಂಡೆ ಒರೆಸೋಣ ಅಂದರೆ ಅಯ್ಯೋ ಬಂಡೆ ಒರೆಸೋದೇ ಸಿಗಲಿಲ್ಲ. ನನಗೆ ಹೆಂಗೆ ಬರ್ತಿತ್ತು ಅಂದರೆ ಸಿಟ್ಟು. ಪಾಪ ನನ್ನ ಹಸ್ಬೆಂಡ್ ಮಕ್ಕೊಂಡವ್ರಿಗೆ ಮತ್ತೆ ಹೋಗಿ ಎಲ್ಲ ಹುಡ್ಕಾಡಿ ಬಂದರು ಅವರು. ಎಲ್ಲನೇ ಬಿಸಾಕಿದ್ದಾರೇನೋ ಅಂತ. ಇವಾಗ ಮೊಹರಂ ಅಲ್ವ, ಅಲ್ಲಿ ಇಲ್ಲಿ ಕುಣಿಯೋದು ಮಾಡೋದು ಹಂಗೆಲ್ಲ ಇರುತ್ತಲ್ವ, ತಗೊಂಡ್ಬಿಟ್ಟಿದ್ದಾರೆ. ನನಗಂತೂ ಇನ್ನೂ ಹೊಸ ತೊಗೊಂಬಂದಿದ್ದೆ. ನಮ್ಮ ಮನೇಲಂತೂ ಬೈತಿದ್ರು, ಒಳಗಡೆನೇ ಇಟ್ಕೋಬೇಕಿಲ್ವ ಈ ಥರ ಇದೆ ಅಂದರೆ ಅಂತೇಳಿ. ಪಾಪ ಆಮೇಲೆ ಸುಮ್ಮನೆ ಆಗ್ಬಿಟ್ಟು. ಇನ್ನು ಅದ್ರ ಜೊತೆಗೆ ಏನಿದ್ರು ಗೊತ್ತಾಗ ಟುವಾಲು ಮತ್ತು ಟುವಾಲ್ ಅಂತ ಒಯ್ತಾರೆ ಅಂದ್ಕೊತೀನಿ. ಟುವಾಲ್ ಒಯ್ದಿದ್ದಾರೆ. ನೈಟ್ ಹೋಗೋದು ಮಲ್ಕೊಂಡಿದ್ದೆ, ಟುವಾಲ್ ಒಯ್ದಿದ್ದಾರೆ. ಇನ್ನು ನನ್ನ ಡ್ರೆಸ್ ಏನೋ ಅಲ್ಲಿ ಅವರು ಆ ಕಡೆ ಬಿಸಾಕಿದ್ರು, ಮತ್ತು ಅದನ್ನು ತಗೊಂಬಂದೆ. ಟುವಾಲ್ ಅಂದರೆ ಒಯ್ದಿದ್ದಾರೆ. ನಮ್ಮ ಮನೆ ಹತ್ರ ಇರೋರು ಅವ್ರು ಬೈತಾರೆ ಹಾಕಿ ಅಂತ ಹೇಳಿದ್ರು. ಅಷ್ಟು ಜನದಲ್ಲಿ ಯಾರು ಅಂತ ಹೇಳ್ತೀರಾ, ಇರಲಿ ಬಿಡ. ಮತ್ತು ಸುಮ್ಮನೆ ಆಗ್ಬಿಟ್ವಿ. ನಾನು ಎದ್ದು ಹೋಗಿ ಕೆಂಡ ನೋಡೋಕೆ ಹೋಗಿದ್ವಿ. ಇನ್ನು ಕೆಂಡ ನೋಡೋಕೆ ನೋಡಿ ಫಸ್ಟಿಗೆ ಹಚ್ಚುವಾಗ ಮತ್ತು ಇನ್ನೂ ಮಾಡುವಾಗ ಯಾರೂ ಇರೋಲ್ಲ. ಇನ್ನೇನು ಗೊತ್ತಿರುತ್ತಲ್ವ ಕೆಲವ್ರಿಗೆಲ್ಲ ಎಷ್ಟು ಗಂಟೆಗೆ ಆಗೈತೆ ಅಂತ. ಆ ಟೈಮಲ್ಲಿ ನಾವು ಹೋದಾಗ ಸ್ವಲ್ಪ ಅಷ್ಟು ಯಾರಿದ್ದಿಲ್ಲ. ಇನ್ನೇನು ಕೆಂಡ ತೊಳೆಯೋ ಟೈಮಲ್ಲಿ ಎಷ್ಟು ಮಂದಿ ಬಂದುಬಿಟ್ರೆ ಅಂದರೆ ಫುಲ್ ಗಲಾಟೆ ಅಂದರೆ ಗಲಾಟೆ, ನಿಂದ್ರಕ್ಕಾಗ್ತಿಲ್ಲ. ಅದರಲ್ಲಿ ನನಗೊಂದು ಪ್ರಾಬ್ಲಮ್ ಇದೆ, ಜಾಸ್ತಿ ನಿಂದ್ರಲ್ಲ. ಹಾಗಾಗಿ ಒಂದು ಕೂತ್ಕೊಂಡು ನಿಂದ್ರ ಥರ ಸೀಟ್ ಸಿಕ್ಬಿಡ್ತೀನಿ ನನಗೆ. ಅಂದರೆ ಪ್ಯಾಂಟ್ ನೀಗಿರುತ್ತಲ್ವ, ಅಲ್ಲಿ ಕುಂತ್ರೂ ಕಾಣುತ್ತೆ, ನಿಂದ್ರೂ ಕಾಣುತ್ತೆ. ಆಮೇಲೆ ಕೆಂಡ ತುಳಿಯುವಾಗ ಒಂದು ಸ್ವಲ್ಪ ಎದ್ದು ನೋಡಿದೆ. ಆಮೇಲೆ ಎಷ್ಟಿತ್ತು ಕೆಲವು ಕಡೆ ಎಲ್ಲ ಹೆಂಗಿರುತ್ತೆ ಅಂದರೆ ನಮ್ಮ ಊರ ಕಡೆಯಲ್ಲಿ 2 ಗಂಟೆ 3 ಗಂಟೆ ಆ ಥರ ಎಲ್ಲ ತುಳಿದು ಬಿಡ್ತಾರೆ.
ಇಲ್ಲಿ ಬಂದು 4 ಗಂಟೆ 5 ಗಂಟೆಗೆ 4 ಗಂಟೆ ಊಟ ಅಲ್ಲ 5 ಗಂಟೆಗೆ ತುಳಿದ್ರು. ಮತ್ತು ತುಳಿದ ತಕ್ಷಣವೇ ಹಂಗೆ ಸವಾರಿಗೆ ಹೋಗುತ್ತೆ ದೇವರು. ನಮ್ಮೂರಲ್ಲೆಲ್ಲ ಹೆಂಗಂದರೆ 5 ಸುತ್ತು ಕೆಂಡ ತುಳಿತಾರೆ. ಬಟ್ ಇಲ್ಲಿ ನನಗೆ ಗೊತ್ತೇ ಇಲ್ಲ ಅವ್ರು ಯಾವಾಗ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಸಡನ್ಲಿ ಹಂಗೆ ಬಂದುಬಿಡ್ತಾರೆ. ಬಂದು ಸಿಗ್ತಾ ಯಾಕ ಮತ್ತಂಬರೋಗಲ್ಲಿ ಹಂಗೆ ಉದ್ದಿನ ವಡೆ ಮತ್ತು ಒಗ್ಗರಣೆ ಮಾಡ್ಬೇಕಿಲ್ಲಿ ಸ್ಪೆಷಲ್ ಈ ಊರಾಗ. ಏನಂದರೆ ಅಲ್ಲ ಇದು ದೇವರು ಮಾಡಿರ್ತಾರಲ್ವ ಅವಾಗ ಒಗ್ಗರಣೆ ಅದು ಮಾಡ್ತಾರೆ. ಅಲಸಂದೆ ವಡೆ ಮಾಡ್ತಾರೆ. ನಾನು ಊರುವಿನ ಮರ್ತುಬಿಟ್ಟಿನಿ ತರ್ಸೋದು ಗೂಟ. ಅಲಸಂದೆ ಅವು ಕಾಳು ಅವು ಇದ್ದು, ಬಟ್ ಅಲಸಂದೆ ವಡೆ ಮಾಡೋಕ್ಕಂತ ಬೇರೆ ನುಚ್ಚು ಬರ್ತಾವಲ್ಲ ಅಂತ ತರಿಸಿದ್ದಿಲ್ಲ. ಉದ್ದಿನ ಇತ್ತಲ್ಲ ಉದ್ದಿನ ವಡೆ ಹಾಕೋಣ ಅಂತೇಳಿ ಮಿಕ್ಸಿ ಹಾಕಬೇಕು. ನಾನು ಇದು ಡ್ರೈ ಗೋಬಿ ಪಲಾವು ದಾಲ್ಚಾ ಮಾಡೋಣ ಇವಾಗ ಕರಿ ಮಾಡಲ್ಲ ಗಸಿದ್ ಮನೆದೇವ್ರಿಗೆ ಹೋಗಿ ಬರೋವರೆಗೂ ಅನ್ಕೊಂಡ್ರೆ ಅವ್ರಿಗೆ ಕಳಿಸಿದ್ರೆ ಹೂಕಸು ತಗೊಂಬಂದಿಲ್ಲ. ನಮ್ಮ ನನ್ನ ತಂಗಿಯರು ಬರ್ತಾರೆ ಅಲ್ಲಿಂದಾನೆ ಫೋನ್ ಮಾಡಿ ಹೇಳ್ತೀನಿ ತಗೊಂಬ ಅಂತ. ಏನಂತಾರೆ ಬನ್ನಿ. ಪೂಜೆ ಕೂಡ ನಾನೇ ಮಾಡಿಸಿದ್ದೀನಿ. ಅವರು ಪಕ್ಕಿಲಾಗ್ಯಾರಲ್ವ, ಹಾಗಾಗಿ ಏನು ದೇವರೆಲ್ಲ ಅದು ಅವೆಲ್ಲ ಕುಣಿ ಇದು ಹಾಕಿರ್ತೈತಲ್ಲ ಗೈಸ್, ಅದು ಮುಚ್ಚಿದ ಮೇಲೆ ಹಾಕಿ ಸ್ನಾನ ಮಾಡೋಕೆ. ಹಾಗಾಗಿ ಆಮೇಲೆ ಸ್ನಾನ ಮಾಡ್ತಾರೆ ಅವರು. ಇನ್ನು ನಾನು ಈಗಿದು ಹಾಕ್ತಿದ್ದೀನಿ ಮಿಕ್ಸಿಗೆ. ನೋಡಿ ಗೈಸ್, ಮಿಕ್ಸಿಗೆ ಹಾಕೋಕೆ ಉದ್ದು ನೆನೆಹಾಕಿದ್ದೆ ಮತ್ತು ಉಪ್ಪು ಇವಾಗ ಇದ್ರಾಗ ಹಾಕಿಬಿಡ್ತೀನಿ. ಹಾಗೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದ್ರಾಗ ಹಿಂಗೆ ರುಬ್ಬಿ ಬಿಡೋಣ ಅಂತೇಳಿ. ಇನ್ನು ಬೆಳಿಗ್ಗೆ ಹಾಕಿ ಹಿಂಗೆ ಉದ್ದಿನಬೇಳೆ ನೆನೆಸ್ಕೊಂಡು ಇವತ್ತೆಲ್ಲ ವಡೆ ಮಾಡ್ತಾರಲ್ಲ ಅಂತಂದರೆ ವಡೆ ಮಾಡಬೇಕಲ್ಲ ಇವತ್ತು ಅಂತೇಳಿ ಉದ್ದಿನಬೇಳೆದು ನೆಂದಿದ್ದಾವೆ. ಸ್ವಲ್ಪ ಅಷ್ಟ್ರಾಗಿ ನೆಂದಿದ್ದಾವೆ. ಇಲ್ಲಿ ಬಿಡಿ ಹೋಗಿ ಈಗ ಇದು ರುಬ್ಕೊಂತೀನಿ. ಹಾಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಏನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವ್ರು ಸೌತೆಕಾಯಿ ಸಾಕು 2 ಇನ್ನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಹಿಂಗೆ ಒತ್ತಾಗ್ತದಂತ ಇದ್ರಾಗೆ ಮೆಷಿನ್ಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಕೊತ್ತಂಬರಿ ಪುದೀನ ತಂದಿದ್ರಲ್ವ ಅದನ್ನು ಹಾಕ್ಕೊಂಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಷಿನ್ಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಅವ್ರಿಗೆ ಸ್ವಲ್ಪ ಆಗಷ್ಟು ಹಾಕ್ತೀನಿ, ಆಮೇಲೆ ಹಾಕ್ಕೊತೀನಿ. ಹಾಕಿ ಹುಳಿ ಕಾಸಿ ಒಗ್ಗರಣೆ ಕಳಿಸಿ ಕೊಡ್ತೀನಿ ಅಲ್ಲಿ ಟಿಫನ್. ಒಗ್ಗರಣೆ ವಡೆ ಹಾಕಿದ್ದೀನಿ. ಅವ್ರಿಗೆ ಕೊಡ್ಬೇಕು ತಿನ್ನಕ್ಕೆ. ಇನ್ನು ಇಟ್ಟು ಉಳಿಸಿದ್ರೆ ಸಣ್ಣ ಸಣ್ಣ ಹಾಕಿ ನಡಿ ಅಂದೆ ಅವ್ರಿಗೆ ಸುಡ್ತವೆ. ಏನು ತಲೆ ಮೇಲೆ ಕೊಡ್ತೇನು ನೀನು ತಳಗಿಡ ಅಂದ್ರೆ ನಾನು ಅಲ್ಲಿಡಾಕಿ. ಅವ್ರು ಹೇಳಿದ್ದು ನಾವೇ ಕೇಳ್ಬೇಕು. ಅವ್ರು ತಳಗಿಡ ಅಂದರೆ ಮ್ಯಾಲೆ ಇಡ್ಬೇಕು ಪಾಪ ಅಂತ. ಅಲ್ಲಿಗೆ ಹೋಗಿ ಕೊಡ್ತೀವಲ್ಲ ಮಾಡ್ತಾರೆ ಅವ್ರು. ಬಾಕ್ಸ್ ಕಟ್ಬೇಕು. ಅದೇ ಒಗ್ಗರಣೆ ಕಟ್ತೀನಿ ಅವ್ರಿಗೆ. ಅಮ್ಮ ಕೈ ಜಾರಿತು ಬಾಕ್ಸು. ಏನು ಬೇಕಂತನ ಬಾಕ್ಸ್ ಕಟ್ಟಬೇಕು. ಈಗ ಬಾಕ್ಸ್ ಅನ್ನ ಏನೇ ಮಾಡ್ಬೋದೈತಿ. ಪಲಾವ್ ಮಾಡ್ಬೇಕು ಅನ್ಕೊಂಡಿನಿ. ಪಲಾವ್ ಮತ್ತು ಸುಡೋದು ಇದಾಗ್ತದಂತ ಮಧ್ಯಾಹ್ನ ಹಂಗೆ ಮಾಡ್ತೀನಿ. ನೋಡ್ತೀನಿ ನಮ್ಮ ತಂಗಿ ನವಂಬರ್ ಮಧ್ಯಾಹ್ನ ಮಾಡ್ತೀನಿ. ನಾನು ಬಿಟ್ಟು ಒಗ್ಗರಣೆ ತಿಂದಿರ್ತೀನಿ. ತಿಂದಿರಲ್ಲ ಒಗ್ಗರಣೆ ಅನ್ನ ಇದ್ರೆ ಹೀಗಾಗಿ ಕಟ್ಟಿ ಹಾಕ್ತೀನಿ. ಮತ್ತೆ ನೋಡಿ ಒಂದು ಬಾಕ್ಸ್ ಒಂದು ಸ್ವಲ್ಪ ಮಾದಲಿಟ್ಟಿನಿ. ಒಗ್ಗರಣೆ ಮೇಲೆ ವಡೆ ಇಡ್ತೀನಿ. ಒಂದು 4 ವಡೆ ಇಟ್ಟಿದ್ದೀನಿ. ಬಾಕ್ಸ್ ಮುಚ್ಚಿ ಹೋಗ್ತಾರೆ ಡ್ಯೂಟಿ. ನಾನು ನೋಡಿ ಗೈಸಲ್ಲೆಲ್ಲ ಹೆಂಗಾರ ಕರ್ಕೊತೀನಿ. ಪೂಜೆ ಮಾಡಿ ನಾನು ಎಬ್ಸಿಲ್ಲ ಪಾಪ ಅಂತ. ಪಕ್ಕಿರ್ಲಾಗೆ ನನಗೆ ಬೈಬಾರ್ದು ಎಬ್ಬಸ್ಬಾರ್ದು ಸ್ನಾನ ಮಾಡಬಾರ್ದು ಅಂತ ನಾನೇ ಪೂಜೆ ಎಲ್ಲ ನಾನೇ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಇಟ್ಟು ಒಳಗೆ ಗೊತ್ತ ಪ್ರಿಯಾಂಶಿಂಗ್ ಕರ್ಕೊಂಡು ಬಂದು ಈಗ ಅದಕ್ಕೆ ಬಚ್ಚಿಟ ಗೊತ್ತಿಲ್ಲ ಏನಕ್ಕೆ ಕುಂಕುಮ ತಾಳಕ್ಕೆ ಬಂದ ನಡಿ ಎಲ್ಲಿಟ್ರಿ ಎಲ್ಲೈತು ಬಾ ಲೇಟಮ್ಮ ಪಪ್ಪ ಮಾಡಿ ರೆಡಿ. ಬರ್ರಿ 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 ನಡಿಗೆ ರೆಡಿ ತಗೊಂಬನ್ನಿ. ಇನ್ನು ಗೈಸ್ ನಾನು ಈವ್ನಿಂಗ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ದೇವ್ರ ದಪ್ಪನ ಆಗ್ತವೆ ಅಂತ ಹೇಳ್ತಾರಲ್ವ, ಅಂದರೆ ಲಾಸ್ಟ್ ಡೇ ದೇವ್ರ ದಿವಸ ಆವತ್ತಿನ ದಿವಸ. ಇನ್ನು ನಮ್ಮ ಊರಲ್ಲಿ ಮೊನ್ನೆ ಆಗಿತ್ತಲ್ವ
ಹಾಗಾಗಿ ಅಮ್ಮನ ಮತ್ತು ಕಾವ ನಮ್ಮ ತಂಗಿನ ಮತ್ತು ನಮ್ಮ ಪ್ರಿಯಾಂಶ್ ಮೂವರು ಬಂದಿದ್ದರು. ನನ್ನ ಪ್ಲ್ಯಾನ್ ಇದ್ದಿದ್ದು ಈ ಡೇ ಬಂದು ಎಲ್ಲರೂ ಕರಿ ಊಟ ಮಾಡ್ತಾರೆ, ಏನಾದರೂ ನಾನ್ ವೆಜ್ ತಗೊಂಬಂದು ಬೆಳಿಗ್ಗೆನೇ ಪಲಾವು ಅದೆಲ್ಲ ಮಾಡ್ತಾರೆ. ಬಟ್ ನಮ್ದು ಏನಾಗಿತ್ತಂದರೆ ಸೋಮವಾರ ಬಂದಿತ್ತು, ತಿನ್ನಲ್ಲ ಮನೆ ದೇವ್ರ ವಾರ. ಮತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದಲ್ವ, ಇನ್ನು ಮನೆ ದೇವ್ರಿಗೆ ಹೋಗಿ ಬರೋದೈತೆ ಬೇಡ, ಮತ್ತು ಸುಮ್ಮನೆ ಏನಕ್ಕೆ ತಿನ್ನೋದು, ಏನು ತಿನ್ನಲಾರ್ದೇನಲ್ಲ ಬೇಡ, ಮತ್ತು ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಲಾಸ್ಟ್ಗೆ ಎಲ್ಲ ಒಪ್ಕೊಂಬಿಟ್ಟಿದ್ವಿ. ಹಾಗಾಗಿ ತಿಂತಿದ್ದಿಲ್ಲ. ಇನ್ನು ಮನೆ ದೇವ್ರಿಗೆ ಹೋಗಿಲ್ಲ ಅಂದ್ರೂ ಸೋಮವಾರ ಬಂದಿತ್ತಲ್ವ, ಹಾಗಾಗಿ ತಿನ್ನೋಕ್ಕೆ ಪ್ಲ್ಯಾನ್ ಇದ್ದಿಲ್ಲ. ಈ ಥರ ಏನಾದರೂ ತಿನ್ನಲ್ಲ ಅಂದಾಗ ಅದಕ್ಕೆ ಸ್ವಲ್ಪ ಸೂಟ್ ಆಗಬೇಕಂದ್ರೆ ಯಾವ ಥರ ಅಂದರೆ, ಈಗ ಪಲಾವು ಚಿಕನನ್ನು ಮಟನ್ ಹಿಂಗೆ ಮಾಡ್ತಿರಲ್ವ, ಅದಕ್ಕೆ ಸ್ವಲ್ಪ ಸೂಟ್ ಆಗಂಗೆ ಬದನೆಕಾಯಿ ಈ ಥರ ಡ್ರೈ ಗೋಬಿ ಆ ಥರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಅವರವರೆಲ್ಲ ಈ ಥರ ಏನಾದರೂ ಊಟ ಮಾಡಲ್ಲ ಅಂದಾಗೆ ಇದೇ ಥರನೇ ಮಾಡ್ತಿದ್ರು. ಹಾಗಾಗಿ ನಾನು ಪಲಾವು ಮತ್ತು ದಾಲ್ಚಾ ಮಾಡಿ ಡ್ರೈ ಗೋಬಿ ಮಾಡೋಣ, ಅಮ್ಮವ್ರು ಬಂದಾಗ ಚವಂಗಿ ಮಾಡೋಣ ಅಂತ ನಾನು ಈ ಥರ ಅಂದ್ಕೊಂಡಿದ್ದೆ. ಅದಾಗಲೇ ಇಲ್ಲ, ಯಾಕಂದರೆ ಕರೆಂಟ್ ಇದ್ದಿಲ್ಲ ಗೈಸ್. ಅನ್ನ ದಾಲ್ಚಾ ಮಾಡೋಕ್ಕೆ ಮಿಕ್ಸಿ ಹಾಕ್ಕೋಬೇಕಿತ್ತಲ್ವ, ಹೆಂಗೋ ಬೇರೆ ಮನೆ ತಗೋಗಿ ಇದು ಹಾಕ್ಕೊಂಬಂದಿದ್ದೇನು, ಮಿಕ್ಸಿ ಹಾಕ್ಕೊಂಬಂದು ಪಲಾವನ್ನೇ ಮಾಡಿದ್ದೆ. ಆಮೇಲೆ ದಾಲ್ಚಾಂಗ್ ಮಾಡೋ ಅಂದರೆ ಡ್ರೈ ಗೋಬಿಗೆ ನನಗೆ ಇದು ಸಿಗಲಿಲ್ಲ, ಏನು ಕಾರ್ನ್ಫ್ಲವರ್, ಹಂಗಾಗಿ ಅದು ಸ್ಕಿಪ್ ಆಯಿತು, ಬೇಡ ಬಿಡು ಅಂತೇಳಿ. ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಪರೋಟ ತಗೊಂಬರ್ತೀನಿ, ಪನ್ನೀರ್ ತರ್ತೀನಿ, ಪನ್ನೀರ್ ಗ್ರೇವಿ ಮಾಡಿಬಿಡು ಅಂತೇಳಿ. ಹಾಗಾಗಿ ಪನ್ನೀರ್ ಗ್ರೇವಿಗೆ ಓಕೆ ಆಯಿತು. ಇನ್ನು ನಮ್ಮ ತಂಗಿನೂ ನಮ್ಮ ಅಮ್ಮನೂ ಬಂದಿದ್ರಲ್ವ, ಅವರು ಪಲಾವನ್ನ ಮಾಡಿದ್ದೆ, ಆಮೇಲೆ ಪನ್ನೀರ್ ಗ್ರೇವಿ ಮಾಡಿದೆ. ಅದನ್ನು ರೆಸಿಪಿನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನಾಗೆ ಕೆಂಡ ಎಲ್ಲ ತುಳಿದಿರ್ತಾರಲ್ವ, ಅದು ದೇವ್ರು ಎದ್ದ ಮೇಲೆ ಒಂದು ಸ್ವಲ್ಪ ತಲೆ ನಿಂತು ಆಮೇಲೆ ಮುಚ್ಚಿ ಬಾರೆಹಣ್ಣಿನ ಗಿಡ ಇಟ್ಟು ಅದಕ್ಕೆ ಒಳ ಹಾಕ್ಕೊಂಡಿರ್ತಾರಲ್ವ ನನ್ನ ಹಸ್ಬೆಂಡ್, ಅದು ಹಾಕ್ಕೊಂಡಿದ್ದಾರೆಲ್ಲ ಅದಕ್ಕೆ ಹಾಕಿ, ಇನ್ನು ಅದು ದೇವ್ರ ಹತ್ರ ಹೋಗಿ 3 ದಪ್ಪ ಮಣ್ಣು ಹಾಕಿ ಹಣಿಗೆ ಹಚ್ಕೊಂಡು ಬರ್ತಾರೆ. ಇನ್ನು ಮಕ್ಕಳಿಗೆ ಸ್ವಲ್ಪ ಆರಾಮಿರಲ್ಲ, ಎದುರ್ತಿರ್ತಾವಲ್ವ, ಆ ಮಕ್ಕಳಿಗೆಲ್ಲ ಸ್ವಲ್ಪ ಅಲ್ಲಿ ಕುಣಿ ಹತ್ರ ಹಿಂಗೆ ಮಲಸಿ 3 ಸುತ್ತು ಹಿಂಗೆ ಮಾಡಿ ಅದು ಹಣಿಗೆ ಹೆಚ್ಕೊಂಬರ್ತಾರೆ. ಅದು ನಮ್ಮೂರಲ್ಲೆಲ್ಲ ಹಿಂಗಿದ್ದಿಲ್ಲ, ಸುಮ್ಮನೆ ಹಿಂಗೆ ನಮಸ್ಕಾರ ಮಾಡಿ ಆತಿತ್ತು. ಫಸ್ಟಿಗೆ ಬಂದಾಗ ಏನು ಹಿಂಗೆ ಮಾಡ್ತಾರಲ್ವ ಅಂತ ಅಂದ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ನಮ್ಮ ತಮ್ಮ ಒಂದು ಟೈಮ್ ಏನು ಹಿಂಗೆಲ್ಲ ಮಾಡ್ತಾರಲ್ಲ ಅಂದ್ಬಿಟ್ಟಿದ್ರು. ಅವರವರು ಒಂದೊಂದು ಊರಾಗ ಒಂದೊಂದು ಪದ್ಧತಿಗೆ ಯಾವುದನ್ನು ನಾವು ಹೇಳ್ಬಾರ್ದು. ನಮ್ಮ ತಮ್ಮ ನನ್ನ ಹಸ್ಬೆಂಡ್ ಯಾರು ಹೇಳ್ಬಿಟ್ಟಿದ್ರು, ನನಗೆ ನಾನು ಸುಮ್ಮನೆ ಇದ್ದೆ, ನಾನು ದೇವ್ರ ಮೇಲೆ ಭಕ್ತಿ ಇಲ್ಲ ಆ ಥರ ಎಲ್ಲ ಏನು ಮಾತಾಡಲ್ಲ. ಅವರಿಬ್ಬರದಾಗ ಯಾರೋ ಒಬ್ರು ಹೇಳಿದ್ರಿಗೆ. ನೆಕ್ಸ್ಟ್ ಡೇ ಏನಾಗ್ಬಿಟ್ಟಿತ್ತು ಅಂದರೆ ಏನೋ ಜಾಸ್ತಿ ಒಂಥರ ಇಚ್ಚಿಂಗ್ ಆಗ್ಬಿಟ್ಟಿತ್ತು ಅವ್ರಿಗೆ. ಆಮೇಲೆ ಮತ್ತೆ ಈ ಥರ ಅಂದಿವಲ್ಲ ತಪ್ಪಾಯ್ತು ಅಂತೇಳಿ ಮತ್ತೆ ಅಂದ್ಕೊಂಡು ದೇವ್ರಿಗೆ ಉಪ್ಪಾಗ್ಬಿಟ್ಟು ಅವಾಗ ಇದು ಆಯಿತು. ಹಾಗಾಗಿ ಎಲ್ಲಾದರೂ ನೀವು ಹೋಗಲಿ ಮಾಡಲಿ, ಆ ಊರಿನ ಪದ್ಧತಿ ಆ ಊರಿಗಿರುತ್ತೆ. ಯಾವುದೇ ಆಗಲಿ ನಾವು ಮಾತಾಡಬಾರ್ದು, ಆ ದೇವರಿಂದ ಗೊತ್ತಿರಲ್ಲಲ್ವ, ಸಡನ್ನಾಗಿ ಮಾತಾಡ್ಬಿಡ್ತೀವಿ, ನಮಗೂ ಗೊತ್ತಿಲ್ಲ. ಹಾಗಾಗಿ ಯಾವುದು ಸಡನ್ನಾಗಿ ಮಾತಾಡೋಕ್ಕೆ ಹೋಗಬಾರ್ದು. ದೇವ್ರ ವಿಷಯದಲ್ಲಿ ಬಂದು ಈ ಥರ ಒಂದೊಂದು ಊರಲ್ಲಿ ಪದ್ಧತಿಗಳು, ಇನ್ನು ಒಂದೊಂದು ಊರಲ್ಲಿ ಇನ್ನು ಯಾವ ಥರ ಪದ್ಧತಿ ಇರೋದು ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಸಡನ್ನಾಗಿ ಮಾತಾಡಬಾರ್ದು ಯಾವುದನ್ನು. ನಾನು ಅಷ್ಟೇ ನಾನು ಮಾತಾಡೋದು ಫಸ್ಟ್ ದೇವ್ರ ಮೇಲೆ ನಾನು ಯಾವುದೇ ಥರ ಮಾತಾಡೋದೇ ಹೋಗಲ್ಲ. ಯಾಕಂದರೆ ದೇವ್ರ ಮೇಲೆ ಭಕ್ತಿ ಇರೋರು ಈ ಥರ ಎಲ್ಲ ಮಾತಾಡಲ್ಲ. ಕೆಲವು ಗೊತ್ತಿಲ್ಲ ಅಂದರೆ ಸಡನ್ನಾಗಿ ಮಾತಾಡೋಕ್ಕಾಗುತ್ತೆ. ಇನ್ನು ನೋಡಿ ಇಲ್ಲೇ ಮಣ್ಣು ಮಿಚ್ಚಿದ್ರಲ್ವ, ಇಲ್ಲಿ ಮಕ್ಕಳನ್ನ ಹಾಕಿ ಆರಾಮಿಲ್ದವ್ರಿಗೆ ಏನಾದರೂ ಎದುರ್ಕೊಳ್ತಿರೋ ಮಕ್ಕಳಿಗೆಲ್ಲ ಹಾಕಿ ಮಲಸಿ ಹಿಂಗೆ ಹಚ್ಕೊಂಡು ಬರ್ತಾರೆ. ಇನ್ನು ಗೈಸ್ ಈ ನೆಕ್ಸ್ಟ್ ಫಸ್ಟ್ ಡೇ ಹೊಸ ಡ್ರೆಸ್ ಹಾಕೊಂಡಿರ್ತಾರೆ. ಈ ಡೇ ಬಂದು ಅಷ್ಟರಲ್ಲಿ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ. ಯಾಕಂದರೆ ಎಲ್ಲ ಹಚ್ಚಿ ಕೈನ ಕಾಲಾಗ ಎಲ್ಲ ಕರೆ ಮಣ್ಣಿರುತ್ತೆ. ಯಾರ ಕೈ ನೋಡ್ಬೇಕು, ಅಷ್ಟು ಫುಲ್ಲು ಕೈ ಕಾಲೆಲ್ಲ ಅಂದರೆ ಮಣ್ಣಿಂದಲ್ವ, ಹಾಗಾಗಿ ಆ ಥರ ಎಲ್ಲ ಇರುತ್ತೆ. ನೋಡಿ ಇಲ್ಲಿ ಮಕ್ಕಳು ಮಕ್ಕಂಡು ಇದು ಮಾಡ್ತಿರ್ತಾರಲ್ವ, ಈ ಥರ ಎಲ್ಲ ಪದ್ಧತಿ ಇರುತ್ತೆ. ಆರಾಮಿಲ್ಲ ಮಕ್ಕಳಿಗೆ ಆರಾಮ ಆಗ್ತಾರಂತ. ಇನ್ನು ನಾನು ಪ್ರಿಯಾಂಶನ್ ಕೂಡ ಮಲಸಿದ್ದೆ, ನನ್ನ ಹಸ್ಬೆಂಡ್ ವೀಡಿಯೋ ಮಲಸಿದ್ದೀನಿ, ಅವ್ರು ಬೇರೆಯವ್ರು ಬಂದು ಮಾಡ್ತಿದ್ರಲ್ವ, ಅದು ಕಾಣಲಿಲ್ಲ. ಹಾಗಾಗಿ ಅವನನ್ನು ಮಲಗಿಸಿ ಸ್ವಲ್ಪ ಹಣಿಗೆ ಹಚ್ಚಿ ಇನ್ನು ಬಂದ್ವಿ. 4 ಮಸೀದಿ ಇದ್ದಾವೆ, ಬಟ್ ಇಲ್ಲಿ 3 ಮಸೀದಿ ಇಲ್ಲೇ ಸುತ್ತ ಇರೋದು. ಇಲ್ಲಿ ಮುಗಿಸ್ಕೊಂಡು ನಾವು ಮುಂದೆ ಹೋಗೋಣ ಅಂತಂದೇಳಿ ಮುಂದೆ ಹೋಗ್ತಿದ್ವಿ. ಇನ್ನು ಗೈಸ್ ಯಾರ್ಯಾರಿಗೆ ಮೊಹರಂ ಹಬ್ಬ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಹಬ್ಬಗಳು ಬಂದು ಈ ಥರ ಎಲ್ಲ. ಅಂದರೆ ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ಚೆನ್ನಾಗಿರುತ್ತಲ್ವ, ಅವಾಗಿನ ಇದನ್ನೇ ಬೇರೆ ಆ ಥರ ಇರುತ್ತೆ. ನಮ್ಮ ಚಿಕ್ಕ ಮಕ್ಕಳು ಅವಾಗ ನಾವಿದ್ದಾಗ ನಮ್ಮನೆ ಹತ್ರ ಇದ್ದಾಗ ದೇವ್ರು ಬರ್ತತೆ, ನಮ್ಮಪ್ಪ ನೀರು ಹಾಕೋಗ್ರಿ ದೇವ್ರು ಎದ್ದು ದೇವ್ರು ದೇವ್ರು ಹಿಡ್ಕೊಂಡಿರ್ತಾರಲ್ಲ ಗೈಸ್, ಅವ್ರು ನಡ್ಕೊಂಡು ಬರುವಾಗ ಅಡ್ಡ ಮಲಗ್ತಾರಲ್ವ, ಆ ಥರ ಎಲ್ಲ ಮಲಗಿದ್ದು. ಅವಾಗೊಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಒಂದು 4-5 ಮಂದಿ ಫ್ರೆಂಡ್ಸ್ ಎಲ್ಲ ಕಲ್ತಿರ್ತೀವಿ. ಏನಾದರೂ ದೇವ್ರು ಎದ್ದಿದ್ದು ಬಾ. ಮತ್ತು ಈ ಹಬ್ಬದಲ್ಲಿ ಅಚ್ಚಳಿ ಬಿಚ್ಚಳಿ ಅಂತ ಬರ್ತಿತ್ತು,
ಅದೊಂಥರ ಮಜಾ ನಿಜ ಆಗೈತೆ, ಒಂಥರ ಚೆನ್ನಾಗಿರುತ್ತೆ ಈ ಹಬ್ಬ. ನಾವು ಚಿಕ್ಕ ವಯಸ್ಸಲ್ಲಿ ಜಗ್ಗಿ ಎಂಜಾಯ್ ಮಾಡ್ತಿದ್ವಿ. ಒಂದು ಸ್ವಲ್ಪ ಮನೆ ಹತ್ರ 4 ಫ್ರೆಂಡ್ಸ್ ಹಂಗಿರ್ತಾರೆ ನೋಡಿ, ಅವಾಗ ಅವ್ರು ಬಂದ್ರು ಬಾ ಇವ್ರು ಬಂದು ಬಾ, ದೇವ್ರು ಎದ್ದಿತ್ತು, ನೀರು ಹೊತ್ಕೊಂಬ, ಕೊಡ ತಗೊಂಡ್ಬಾ, ಚೆನ್ನಾಗಿತ್ತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಹಬ್ಬ. ಇವಾಗ ಬರಲ್ಲ ನೋಡಿ ಆ ಥರ ಎಲ್ಲ ಬರಲ್ಲ. ಇವಾಗ ನಮ್ಮ ಮಕ್ಳಿಗೆ ಹೇಳ್ತೀವಿ ಹಿಂಗೆ ದೇವ್ರು ಬರುತ್ತೆ, ಹಿಂಗೆ ಇದು ಮಾಡಬೇಕು, ಕೈ ಮುಗಿಬೇಕಂತ. ಒಂಥರ ಚಿಕ್ಕ ಮಕ್ಕಳಿದ್ದಾಗೆ ಚೆನ್ನಾಗಿತ್ತು ಲೈಫು. ಇವಾಗ ಹೇಳಿ ನಾವೇ ಹೇಳ್ಬೇಕು ಮಕ್ಳಿಗೆ. ಇನ್ನೊಂದಿಗೆ ನನ್ನ ಕೆಂಡ ನೋಡೋಕೆ ಇದ್ನಲ್ವ, ಅಲ್ಲಿ ಸಣ್ಣ ಹುಡುಗ ಇತ್ತು, ಮಾತಾಡ್ತಿತ್ತು. ಅವ್ರಮ್ಮ ಕೇಳ್ತಿದ್ದೆ ಏನಂದರೆ, ಅಮ್ಮ ದೇವರು ಗಂಡು ಮಗನ ಹೆಣ್ಮಗನ ಅಂತ. ನನಗೆ ನಗು ಬಂದ್ಬಿಡ್ತು. ಅವ್ರಮ್ಮ ಇದ್ದು ಹುಡುಗಗೆ ಸುಮ್ಮಿರಂಗಲ್ಲ ಮಾತಾಡಬಾರ್ದು ಅಂತಂದು ಹೇಳಿ. ಬಟ್ ಈ ಥರ ನೀವು ಕೂಡ ಕ್ವಶನ್ ಕೇಳಿರ್ತೀರ, ನಿಮ್ಮಪ್ಪ ಅಮ್ಮಗಾಗಲಿ ಯಾರಿಗಾಗಲಿ ಎಡವಟ್ಟು ಕ್ವಶನ್ಗಳು. ನಾನು ಅನ್ಸ್ಕೊಂಡು ನಾನು ಕೇಳ್ತಿದ್ದೀನಿ ಅಮ್ಮ ಅವಾಗ ಗದರ್ಸ್ತಿದ್ರಿ ಇಂಥವೆಲ್ಲ ಎದಕ್ಕೆ ಬೇಕು, ಸುಮ್ಮನೆ ದೇವ್ರು ನಮಸ್ಕಾರ ಮಾಡೋಕೆ ಈ ಥರ ಎಲ್ಲ ಕ್ವಶನ್ ಕೇಳಬಾರ್ದು, ಅಂದರೆ ಈ ಥರ ಎಲ್ಲ ಹೇಳ್ಬಾರ್ದು ಅಂತೇಳಿ. ಆ ಹುಡುಗ ಕೇಳಿದ ತಕ್ಷಣ ನನಗೆ ಅದೇ ನೆನಪಾಯ್ತು. ನಿಜಲ್ಲ ಆ ಗಲಾಟಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವರಮ್ಮ ನೋಡು ಹುಡುಗರು ಅಂತಮ್ಮ ಎಂತೆಂಥ ಕ್ವಶನ್ ಕೇಳ್ತಾನೆ ನೋಡಿ. ತಾತಪ್ಪ ಸುಮ್ಮನೆ ಇರು, ತಾತ ಕೈ ಮುಗಿ ಅಂತಿದ್ಲು. ನಗು ಬರ್ತಿತ್ತು ನನಗಂತೂ. ಮಕ್ಕಳು ಮಾತು ನಾನು ಸ್ವಲ್ಪ ನಗು ಬಂದಂಗೆ ಆಗುತ್ತೆ. ಈ ಥರ ಎಲ್ಲ ನಾವು ಮಾಡಿ ಬಂದಿರ್ತೀವಿ. ಆವಾಗ ಮಕ್ಕಳು ಕಂಟ್ರೋಲ್ ಹೆಂಗೆ ಮಾಡಿರ್ತಾರೆ ತಂದೆ ತಾಯಿಗ್ಬಿಟ್ಟು. ಇವಾಗ ನಮಗೆ ಆದಾಗ ಗೊತ್ತಾಗುತ್ತೆ ಈ ಥರ ಎಲ್ಲ ಕ್ವಶನ್ಗಿಂತ ಏನು ಹೇಳ್ಬೇಕಪ್ಪ ಅಂತಂದೇಳಿ. ಯಾಕೆ ಸಡನ್ನಾಗಿ ಸುಮ್ಮನೆ ಇದ್ಬಿಡು, ಏನು ಮಾತಾಡ್ಬಾರ್ದು ದೇವ್ರಿಗೆ, ಹಂಗೆಲ್ಲ ಮಾತಾಡ್ಬಾರ್ದಪ್ಪ ಸುಮ್ಮನಿರ ಅಂತ ಹೇಳಿದ್ದ. ಇನ್ನು ಗೈಸ್ ದೇವರೆಲ್ಲ ನೋಡ್ಕೊಂಡು ಬಂದ್ವಿ. ಫುಲ್ಲು ಗಲಾಟೆಗೆ ಪಾಪ ಇದೆಲ್ಲ ವಿಡಿಯೋ ಮಾಡಿದ್ದು ನನ್ನ ಹಸ್ಬೆಂಡ್. ನಮ್ಮ ತಂಗಿ ನಿಜ ಗೈಸ್ ಈ ಥರದಾಗೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದ್ರೆ ನನಗೆ ನಿಂದ್ರಕ್ಕೆ ನಿಜ ಗೈಸ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ನಿಂದ್ರಕ್ಕಾಗಲ್ಲ. ನನ್ನ ಹಸ್ಬೆಂಡ್ ನಾನೇ ಮಾಡ್ತೀನಿ ತಗೋ ಕೂಡೋಗೆಲ್ಲ ನಾವು ಅಂದ್ಬಿಡ್ತಾರೆ. ಪಾಪ ಅವರೇ ಮಾಡಿದ್ರು. ಇನ್ನು ನಾನು ಮನೆಗೆಲ್ಲ ದೇವರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಕೊಂಡು ಟೊಮೊಟೊ, ಈರುಳ್ಳಿ, ಒಂದು ಸ್ವಲ್ಪ ಪುಟಾಣಿ, ಕಸಕಸಿ, ಗೋಡಂಬಿ, ಪಲಾವ್ ಎಲೆ, ಚಕ್ಕೆ ಲವಂಗ, ಒಂದು ಸ್ವಲ್ಪ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಬೇಸ್ ಚೆನ್ನಾಗಿ ಹುರ್ಕೊಂಡು ಪೇಸ್ಟ್ ಮಿಕ್ಸಿಗೆ ಹಾಕ್ಕೊಂಡೆ. ಕೊಬ್ಬರಿ ಏನು ಹಾಕ್ಕೊಂಡಿಲ್ಲ. ಇನ್ನು ಗೈಸ್ ನಾನು ಕೊಬ್ಬರಿ ಏನು ಹಾಕ್ಕೊಂಡಿಲ್ಲ, ಅದಷ್ಟೇ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡೆ, ಪೇಸ್ಟ್ ಮಾಡಿಕೊಂಡೆ. ಇನ್ನು ಪನ್ನೀರ್ ತೊಗೊಂಬಂದಿದ್ದು ನಮ್ಮ ತಂಗಿಗೆ. ಇನ್ನು ಗೈಸ್ ನಮ್ಮ ತಂಗಿಗೆ ಬಂದು ಈ ಥರ ಎಲ್ಲ ಕಟ್ ಮಾಡೋಕ್ಕೆ ಇದೆಲ್ಲ ಇಷ್ಟ. ಇನ್ನು ಪನ್ನೀರ್ ನೋಡಿದ ತಕ್ಷಣ ಪನ್ನೀರ ಹೆಂಗಿರುತ್ತೆ ಹೆಂಗಿಲ್ಲ ನಾ ಮಾಡಿಲ್ಲ ಗೈಸ್, ಅಂದರೆ ನಮ್ಮ ಅಪ್ಪನ ಮನೇಲಿ ಮಾಡಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ನಾವು ತಿಳಿದಂಗಾಗಿ ಫೋನ್ಗಳು ನೋಡ್ತೀವಿ, ಲಾಗ್ಸ್ಗಳು ನೋಡ್ತಿದ್ದಾಗ ಈ ಥರ ಎಲ್ಲ ಪನ್ನೀರು, ಮಶ್ರೂಮು, ಇನ್ನು ಬೇರೆ ಥರದ್ದು ಈ ಥರ ಎಲ್ಲ ಅಡುಗೆ ನೋಡಿ ಮಾಡೋದು. ನಮ್ಮ ಮನೇಲಿದ್ದ ಬರೀ ಅನ್ನ ಸಾರು, ಬದನೆಕಾಯಿ ರೊಟ್ಟಿ, ಯಾವುದು ಪ್ರಕಾಯಿ, ಹೀರೆಕಾಯಿ ಇದೇ ಥರ ನಾವಪ್ಪ ಅದು ಬರೀ ಊಟ ಮಾಡ್ತೀವಿ. ಅಂದರೆ ಅವಾಗ ಇತ್ತೇನು ಗೊತ್ತಿಲ್ಲ ಗೈಸ್ ಇದು ಪನ್ನೀರ್ ನಾವಂತೂ ನೋಡಿಲ್ಲ ನಿಜ. ಮದುವೆ ಆಗಿ ಬಂದಮೇಲೆ ಇಲ್ಲಿ ನಾನು ಲಾಗ್ ಮಾಡೋಕೆ ಕುಂತಾಗ ಲಾಗ್ ಮಾಡೋಕ್ಕಿಂತ ಮುಂಚೆ 1 ಟೈಮ್ ಮಾಡಿದ್ದೆ. ಇನ್ನು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ 1 ಟೈಮ್ ಮಾಡೀನಿ. ಆಮೇಲೆ ಇವಾಗ ಜಾಸ್ತಿ ಮಾಡ್ತಿದ್ದೀನಿ. ನಮ್ಮ ತಂಗಿ ಇದೆಲ್ಲ ಮಾಡ್ತೀಯಲ್ಲ ಅಂತ ಆಕೆಗೇನೋ ಅದು ಕಟ್ ಮಾಡೋಕ್ಕೆ ಇಷ್ಟ ಅಂತ ನಾನು ಕಟ್ ಮಾಡ್ತೀನಿ ಅಂತ. ಇನ್ನು ಗೈಸ್ ಪನ್ನೀರ್ ಗ್ರೇವಿ ಮಾಡೋಕ್ಕೆ ಎಣ್ಣೆ ಕಾಸ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಅದು ಈಗ ಹಾಕ್ತಿದ್ದೀನಿ. ಯಾಕಂದರೆ ಪಲಾವಿಗೆ ನಾನು ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಹಾಗಾಗಿ ಅದಕ್ಕೇನು ಹಾಕಿದ್ದಿಲ್ಲ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ. ಇನ್ನು ಗೈಸ್ ಪನ್ನೀರಲ್ಲಿ ಯಾರ್ಯಾರಿಗೆ ಇಷ್ಟ ನಿಮಗೆ ಹೇಳಿ ಕಮೆಂಟ್ ತಿಳಿಸಿ. ಇನ್ನು ಪನ್ನೀರ್ ಅಂತ ನನಗೆ ಸಖತ್ ಇಷ್ಟ. ಇನ್ನು ಒಂಥರ ಚೆನ್ನಾಗಿರುತ್ತೆ. ನಾವು ಮೊದಲೆಲ್ಲ ತಿಂತಿದ್ದಿಲ್ಲ, ಈಗ ತಿಂತಿದ್ದೀವಲ್ವ, ಒಂಥರ ಚೆನ್ನಾಗಿರುತ್ತೆ. ನಾನು ಬನ್ನಿ ಈಗ ಒಂದು 5-6 ಟೈಮ್ ಆಯ್ತು ತಿನ್ನೋಕ್ಕೆ. ನಮ್ಮ ತಂಗಿಯವ್ರು ಬಂದು 1 ಟೈಮ್ ಆಗಿದೆ ಅನ್ಕೋತ. ಇಲ್ಲ 1 ಟೈಮ್ ಫಸ್ಟಿಗೆ ಮಾಡಿದಾಗ ಬಾಕ್ಸ್ ಕಟ್ ಕಳಿಸಿದ್ದೆ ನಮ್ಮ ತಮ್ಮನ ಜೊತೆ. ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರ, ಉಪ್ಪು, ಅರಿಶಿನ ಏನೇನು ಬೇಕು ಅದೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು. ಚೆನ್ನಾಗಿ ಕುದಾದ್ಮೇಲೆ ಪನ್ನೀರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ಪನ್ನೀರಿನ ಜಾಸ್ತಿ ಹೊತ್ತು ಕುದಿಯೋದು ಬೇಡ. ಇನ್ನೆಲ್ಲ ಕುದಾದ್ಮೇಲೆ ಇನ್ನು ರೆಡಿ ಆಯಿತು. ಇನ್ನು ಪರೋಟವನ್ನು ಹಂಚಲ್ಲಿ ಬೆನ್ಸ್ಕೊಂಡು ಇನ್ನು ಪರೋಟ ಮತ್ತು ಪನ್ನೀರ್ ಗ್ರೇವಿ, ಪಲಾವು, ಮೊಸರು ಇಷ್ಟಿತ್ತು ಗೈಸ್ ನಮ್ದು ಸಿಂಪಲಾಗಿ ಊಟ. ಕರಿ ಮಾಡೋಕ್ಕಾಗಲಿಲ್ಲ, ಸಿಂಪಲಾಗಿ ಇದನ್ನೇ ಕರಿ ಅಂದ್ಕೊಂಡು ಹೇಳಿ ಊಟ ಮಾಡ್ಕೊಂಡು. ಇನ್ನು ನೆಕ್ಸ್ಟ್ ಸಿಗ್ತೀನಿ ಬಾ.